ನಿಮ್ಮ ಮನೆಯಲ್ಲಿ ಎಲ್ಲರೂ ಹೆಂಗ್ ಇರ್ತೀರಿ ಮತ್ತು ನೀವು ಜಗಳ ಆಡಂಗಿಲ್ಲ ಅಂತ ಕೇಳಾರವ್ರು. ಈಗ ನಮ್ದು ಆಕ್ಚುಲಿ ಫಸ್ಟ್ ಬೇಬಿ ಆಗಿ 2 ವರ್ಷ 2 ತಿಂಗಳು ಆಯ್ತು. ನಮ್ ಸೆಕೆಂಡ್ ಬೇಬಿ ಆಗಿ 3 ತಿಂಗಳ ಆಗ್ಬಂತ. ಅಕ್ಕ ನಿಮ್ಗೆ ಟಿವಿನಲ್ಲಿ ಚಾನ್ಸ್ ಸಿಕ್ಕ್ರ ಹೋಗ್ತೀರಿ, ಐ ಮೀನ್ ಶೋ ಆರ್ ಸೀರಿಯಲ್ ಅಂತ ಕೇಳಾರ. ಈ ವರ್ಷದಾಗ ನಾನು ಏನಿಲ್ಲ ಅಂತರೂ ಬರೀ ಯೂಟ್ಯೂಬ್ ಸಲುವಾಗಿ 5 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ. ಬರೀ ಯೂಟ್ಯೂಬ್ ಸಲುವಾಗಿ 5 ಲಕ್ಷ ರೂಪಾಯಿ ಖರ್ಚು ಮಾಡೇವಿ. ಗುಡ್ ಈವ್ನಿಂಗ್ ಶ್ವೇತು. ವೆರಿ ಗುಡ್ ಈವ್ನಿಂಗ್. ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ Q&A ಮಾಡೋಣ ಅಂತ ಹೇಳಿ ಹೇಳಿದ್ದೆ ನಾನು ನಿಮ್ಗೆ. ಎಸ್, ಬರೀ ಇವತ್ತು Q&A ಮಾಡೋಣ್ರಿ. ಎಸ್, ಬಡ ಬರ್ರಿ. ಯಾಕಂದ್ರೆ ಇದ್ರೊಳಗೆ ಡಬಲ್ Q&A ಐತಿ ಇವತ್ತು. ಏನೇನಪ್ಪ ಅಂತಂದ್ರೆ ಒಂದು Q&A ಬಂದ್ಬಿಟ್ಟು ನಮ್ಮ ಇದನ್ನ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ನಾಗ ಬಂದಿದ್ದಂಥ ಕ್ವಶನ್ಸ್ಗಳು, ಇನ್ನೊಂದು Q&A ಏನಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ನಾಗ ಬಂದಂಥ ಕ್ವಶನ್ಸ್ಗಳು. 2 ಕ್ವಶನ್ಸ್ಗಳಿಗೆ ಸೇರಿಸಿ ಇವತ್ತಿನ ಬ್ಲಾಗ್ ಒಳಗೆ ಆನ್ಸರ್ ಕೊಡೋರದೇವ್ ನಾವು. ಇವತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಬಟ್ ಆ ವಿಡಿಯೋ ಇವತ್ತು ಹೊಂಟಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಅದ್ರ ಸಲುವಾಗಿ ಇವತ್ತು ಏನು ನೋಡತ್ತೀರಿ ನೀವು ವಿಡಿಯೋ ಲೇಟಾಗಿ ಬರತೈತಿದೆ. ಇದಕ್ಕೂ ಮೊದಲು ನಾವು ಒಂದು ಪೋಸ್ಟ್ ಹಾಕಿದ್ದೆ ಏನಪ್ಪ ಅಂತಂದ್ರೆ ಇವತ್ತು ವಿಡಿಯೋ ಬರಾಕತ್ತಿಲ್ಲ ಅಂತ ಹೇಳಿ ಕೂಡ ನಾ ಪೋಸ್ಟ್ ಹಾಕಿದ್ದೆ. ಕರೆಕ್ಟ್. ಸೊ ಇವಾಗ ಕ್ವಶನ್ಸ್ ಸ್ಟಾರ್ಟ್ ಮಾಡೋಣ್ರಿ. ಬಡ ನೀವು ಒಂದೊಂದು ಓದ್ರಿ, ನಾ ಒಂದೊಂದು ಓದ್ತೇನೆ. ನಂಗೆ ಓದಕ್ಕೆ ಬರಂಗಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಯೂಸರ್ DE ಅಂತ ಐತಿ. ಅವ್ರು ಹೇಳ್ಯಾರ, ನನ್ನ ಹೆಸರು ಉಷಾ ಅಂತ. ನಾನು ಪವನ್ ಅವರನ್ನು ತಮ್ಮ ಅಂದ್ಕೊಂಡು ಒಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಏನಂದರೆ ನಿಮ್ಮ ಇನ್ನೊಂದು ಚಾನಲ್ ಕೈತುತ್ತುನಲ್ಲಿ ನಿಮಗೆ ಯಾರಾದರೂ ಯೂಟ್ಯೂಬರ್ಸ್ ನಿಮಗೆ ಗೊತ್ತಿದ್ದರೆ ಅವರನ್ನು ಕರೆಸಿ ವೀಕ್ಲಿ ಒಂದು ರೆಸಿಪಿ ಮಾಡಿ. ಇದರಿಂದ ನಿಮ್ಮ ನಿಮ್ಮ ವ್ಯೂವರ್ಸ್ಗೆ ಖುಷಿ ಆಗ್ಬೋದು. ಈ ನಿಮ್ಮ ಅಕ್ಕ ಸಜೆಷನ್ ಇಷ್ಟ ಆಗಿದ್ದರೆ ತಗೊಳ್ಳಿ, ಇಲ್ಲ ಅಂದರೆ ಖಂಡಿತ ಬೇಜಾರಿಲ್ಲ. ನನ್ನ ತಮ್ಮನಿಗೆ ಅವರ ಫ್ಯಾಮಿಲಿಗೂ ಒಳ್ಳೆಯದಾಗಲಿ. ಅಂಕಲ್ ಆ್ಯಂಡ್ ಆಂಟಿ ಬ್ಲೆಸ್ಸಿಂಗ್ಸ್. ನಮ್ಮ ಫ್ಯಾಮಿಲಿ ಮೇಲೆ ಸದಾ ಆಲ್ ದ ಬೆಸ್ಟ್ ತಮ್ಮ. ಥ್ಯಾಂಕ್ಸ್ ರೀ ಅಕ್ಕಾರ. ಉಷಾಕ ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇಷ್ಟು ಕರೆಕ್ಟಾಗಿ ಸಜೆಷನ್ ಕೊಟ್ಟಿರಲ್ಲ. ಆ್ಯಕ್ಚುಲಿ ನಂದು ಅದ ಪ್ಲ್ಯಾನ್ ಐತಿ, ಬಟ್ ಏನಾಗೈತಪ್ಪ ಅಂತಂದ್ರೆ ಎಲ್ಲರೂ ಯೂಟ್ಯೂಬರ್ಸ್ ಬ್ಯುಸಿ ಅದಾರ. ಸೊ ಹೇಳೇ ನಾನು 4-5 ಯೂಟ್ಯೂಬರ್ಸ್ಗೆ ಬರ್ರಿ ಅಂತೇಳಿ ನಾನು ಆಲ್ರೆಡಿ ಒಂದು 10 ಸತ ಹೇಳಿದ್ದೇನೆ. ಬಟ್ ಈಗ ಆ್ಯಕ್ಚುಲಿ ಅವರೆಲ್ಲರೂ ಬ್ಯುಸಿ ಅದಾರ ತಮ್ಮ ಶೂಟಿಂಗ್ನಾಗ. ಸೊ ಅವ್ರದ್ದೆಲ್ಲ ಫ್ರೀ ಆದಮೇಲೆ ಒಂದ್ಸತಿ ಅವ್ರನ್ನೂ ಕರೆಸಿ ಅವ್ರ ಕಡೆಯಿಂದನೂ ಕುಕ್ ಮಾಡಿಸ್ಬೇಕಂತದೀನಿ. ಮುಂಬರೋ ದಿನದೊಳಗೆ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಒಳಗೆ ಸ್ವಲ್ಪ ಒಂದು ರೇಂಜಿಗೆ ಫೇಮಸ್ ಇದ್ದವರಾಗಿರ್ಬೋದು, ಎಲ್ಲಾರನ್ನೂ ಕರೆಸೋ ಪ್ಲಾನ್ ಐತಿ. ಪ್ಲಾನ್ ಮಾಡೋಣ್ರಂತೆ. ಮತ್ತೆ ಫಸ್ಟ್ ನಮ್ಮ ಪ್ರೆಫರೆನ್ಸ್ ಏನಪ್ಪಾ ಅಂತಂದ್ರೆ ಶ್ರೀ ಸಾಮಾನ್ಯರಿಗೆ ಕೊಡ್ಬೇಕೈತಿ, ನಮ್ಮ ಸಬ್ಸ್ಕ್ರೈಬರ್ಸ್ ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ಜಾಸ್ತಿ ಪ್ರೆಫರೆನ್ಸ್ ಅನ್ನ ಸಬ್ಸ್ಕ್ರೈಬರ್ಸ್ ಕೊಡತ್ತೀವಿ. ಯೂಟ್ಯೂಬರ್ಸ್ ಅಂದ್ರೆ ನಮ್ಮ ಫ್ಯಾಮಿಲಿ ಇದ್ದಂಗೆನ, ಅವರು ನಮ್ಮ ಸಹೋದ್ಯೋಗಿಗಳು ಇದ್ದಂಗೆನ. ಸೊ ಅವ್ರಿಗೂ ಕೂಡ ಪ್ರೆಫರೆನ್ಸ್ ಐತಿ, ಇಲ್ಲ ಅಂತಿಲ್ಲ. ನೆಕ್ಸ್ಟ್ ನೋಡ್ರಿ, ಸ್ವಾತಿ ನಾಯಕ್ ಅವ್ರು ಕೇಳ್ಯಾರ, ನಿಮ್ಮ ಮನೆಯಲ್ಲಿ ಎಲ್ಲರೂ ಹೆಂಗೆ ಇರ್ತೀರಿ ಮತ್ತು ನೀವು ಜಗಳ ಆಡಂಗಿಲ್ಲ ಅಂತ ಕೇಳ್ಯಾರವ್ರು. ನೋಡ್ರಿ, ಫ್ಯಾಮಿಲಿ ಅಂತಂದ್ರೆ ಜಗಳ, ಹೊಡೆದಾಟ, ಬಡದಾಟ, ಆಮೇಲೆ ಎಲ್ಲ ಪ್ರತಿಯೊಂದು ಇದ್ದಿದ್ದನ. ಈಗ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಅದನ್ನು ನಾವು ಹೆಂಗೆ ಸಂಭಾಳಿಸ್ಕೊಂಡು ಹೋಗ್ತೇವಿ ಅನ್ನೋದು ಭಾಳ ದೊಡ್ಡ ಮ್ಯಾಟ್ರ್ ಆಕೈತಿ. ಯಾಕಂದ್ರೆ ಈಗ ನೋಡ್ರಿ, ನೀವು ಎಲ್ಲರ ಮನೆಯೊಳಗೆ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರ್ತಾವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ದೇ ಇರ್ತಾವೆ. ಬಟ್ ಅವನ್ನ ಹೆಂಗೆ ನಿಭಾಯಿಸ್ತೇವಿ ಅನ್ನೋದನ್ನ ಭಾಳ ಮ್ಯಾಟ್ರ್ ಆಕೈತಿ. ಈಗ ನಮ್ಮ ಶ್ವೇತಾ ಅವರು ನಂದು ಜಗಳ ಆಗಿರ್ಬೋದು, ಅಥವಾ ನಮ್ಮ ಅಣ್ಣಂದಾಗಿರ್ಬೋದು, ಅಥವಾ ನಮ್ಮ ಅಪ್ಪಾರ್ದಾಗಿರ್ಬೋದು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ತೈತಿ. ಎಲ್ಲರ ಫ್ಯಾಮಿಲಿನಾಗ ಬಂದಿರ್ತೈತಿ. ಬಟ್ ಅವೇನಕ್ಕವು ಕಾಲಕ್ರಮೇಣ ನಾವಾಗಲೇ ಒಂದು ಸ್ಟೆಪ್ ಮುಂದೆ ಹೋಗಿ ಅಥವಾ ಅವರಾಗಲೇ ಒಂದು ಸ್ಟೆಪ್ ಮುಂದೆ ಬಂದು ಮಾತಾಡ್ಬಿಟ್ವಿ ಅಂದ್ರೆ ಅದು ಸೊಲ್ಯೂಷನ್ ಅಲ್ಲಿಗೆ ಮುಗಿದ್ಬಿಡ್ತೈತಿ. ಅಂದ್ರೆ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಕೈತಿ. ಹಿಂಗಾಗಿ ಜಗಳಗಳು ಉಳ್ಕೊಳಂಗಿಲ್ಲ. ಏನಿದ್ದು ಅವತ್ತು ಮಾತಾಡ್ಕೊಂಡು ಬಿಟ್ರೆ ಮುಗಿದು ಹೋಗ್ತೈತಿ. ಸೊ ಜಗಳಗಳು ಎಲ್ಲಿ ಬರಂಗಿಲ್ಲ ಅಂತಿಲ್ಲ, ಎಲ್ಲ ಕಡೆ ಬರ್ತಾವು. ನಂದು ಸ್ವಲ್ಪ ಧ್ವನಿ ಜಾಸ್ತಿ ಆದ್ರೆ ದಯವಿಟ್ಟು ಕ್ಷಮಿಸ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಇವತ್ತು ನನ್ನ ಬ್ಲಾಗ್ ಹೋಗಿಲ್ಲ ಅನ್ನೋ ಒಂದು ಟೆನ್ಷನ್ನಾಗ ಅದೇನು ನಾನು. ಸಿಂಧು ರಾಣಿ ಅವ್ರು ಕೇಳ್ಯಾರ, ನಿಮ್ಮ ಬ್ಲಾಗ್ಸ್ ನಾನು ದಿನ ನೋಡ್ತೀನಿ. ನಿಮ್ಮ ಅತ್ತೆ ಮಾವನ ದಿನ ನೋಡೋಕೆ ಇಷ್ಟ ನನಗೆ. ಶ್ವೇತಾ ಪವನ್ ಅವರೇ, ಅಮ್ಮ ಹತ್ತಿರ ಪಾವ್ ಬಜ್ಜಿ ರೆಸಿಪಿ ಯಾವಾಗ ಮಾಡಿಸ್ತೀರಾ ಹೇಳಿ ಅಂತ. ಆದಷ್ಟು ಬೇಗ ಮಾಡಿಸೋಣ್ರಿ ಪಾವ್ ಬಜ್ಜಿ ರೆಸಿಪಿ. ನಮ್ಮ ಅತ್ತಿ ಭಾರಿ ಮಾಡ್ತಾರೆ ಪಾವ್ ಬಜ್ಜಿನ. ಖಂಡಿತ ಮಾಡಿಸ್ತೀವ್ರಿ ಆದಷ್ಟು ಲಘು. ಭಾರ್ಗವ್ ಅವ್ರು ಕೇಳ್ಯಾರ, ಅಕ್ಕ ಸ್ಪರ್ಶ ಫ್ಯೂಚರ್ ಬಗ್ಗೆ ಏನು ಥಿಂಕ್ ಮಾಡಿದ್ದೀರಾ? ಐ ಲವ್ ಯು ಸ್ಪರ್ಶ ಅಂಥೇಳಿ. ಸ್ಪರ್ಶ ಫ್ಯೂಚರ್ ಬಗ್ಗೆ ಬಹಳ ಇಬ್ಬರು ಕೂತ ಡಿಸ್ಕಸ್ ಮಾಡೀವಿ. ಯಾಕಂದ್ರೆ ಇನ್ನೂ ಆಕಿದ ಸ್ಕೂಲಿಗೆ ಹಚ್ಚಾಕ ಇನ್ನೊಂದು 6 ತಿಂಗಳೈತಿ. ಏನೇನು ಮಾಡಬೇಕು, ಆಕಿ ಫ್ಯೂಚರ್ ಬಗ್ಗೆ ಯಾವ ಸ್ಕೂಲಿಗೆ ಹಚ್ಚಬೇಕು ಅನ್ನೋದ ನಾವಿಬ್ಬರು ಈಗಾಗಲೇ ಭಾಳ ಕೆಡಿಸ್ಕೊಂಡಿವಿ. ಯಾಕಂದ್ರೆ ಈಗೇನು ಸ್ಟಾರ್ಟಿಂಗ್ ಏನು ಇರ್ತೈತಲ್ಲ, ಇಲ್ಲಿಂದನೇ ನಾವು
ಫೌಂಡೇಶನ್ ಚಲೋ ಇರ್ಬೇಕಂತ ಹೇಳ್ತಾರೆ. ಹಾಗಾಗಿ ಹಚ್ಚಿದ್ರೆ ನೋಡಿ ಎಲ್ಲ ಡಿಸೈಡ್ ಮಾಡಿ ಚಲೋ ಸ್ಕೂಲಿಗೆ ಹಚ್ಬೇಕು, ಆಕಿಗೆ ಚಲೋ ಎಜುಕೇಶನ್ ಕೊಡಿಸ್ಬೇಕು, ಒಂದು ಚಲೋ ಉದ್ಯೋಗ ಆಕಿ ಹತ್ಬೇಕು ಅನ್ನೋದು ಇಬ್ಬರದ ಆಸೆ ಐತಿ. ಆಕಿಗೆ ನಂದು ಆಸೆ ಅಂತೆ CBSE ಸ್ಕೂಲಿಗೆ ಹಾಕ್ಬೇಕಂತದನಿ. ನಾರ್ಮಲ್ ಸ್ಟೇಟ್ ಸಿಲೆಬಸ್ಗಿಂತ CBSE ಸ್ವಲ್ಪ ಪ್ರಿಫರ್ ಮಾಡ್ಬೇಕಂತದೇನು ನಾನು. ಆಕಿಗೆ ಇದ ಆಗ್ನಿ ಇಂಜಿನಿಯರ್ ಆಗ, ಡಾಕ್ಟರ್ ಆಗ, ಆಕ್ಟರ್ ಆಗ ಅಂತ ಹೇಳಿ ನಾವು ಯಾವತ್ತೂ ಆಕಿ ಮೇಲೆ ಪ್ರೆಷರನ್ನ ಹಾಕಂಗಿಲ್ಲ. ಆಕಿ ಲೈಫ್ ಆಕಿಗೆ ಏನು ಇಷ್ಟ ಆಕೈತ್ಲ, ಆಕಿ ಯಾವ ಏನಂತಾರೆ ಇದಕ್ಕೆ, ಯಾವ ಫೀಲ್ಡಿಗೆ ಹೋಗ್ಬೇಕಂತದ ಆ ಫೀಲ್ಡಿಗೆ ಹೋಗ್ಲಿ ಅನ್ನೋದು ನಮ್ಮ ಆಸೆ ಐತಿ. ಉದ್ದೇಶ. ನೀತಾ SSC ಅಂತ ಐತಿ, ಅವ್ರು ಕೇಳ್ಯಾರ ನೀವು ಯೂಟ್ಯೂಬರ್ ಆಗಿದ್ದು ನೀವು ಯಾವ ಯೂಟ್ಯೂಬ್ ವಿಡಿಯೋ ನೋಡ್ತೀರಾ ಹೇಳಿ ಅಂತ ಹೇಳಿ. ನಾನಂದ್ರೂ ಮಾಮೂಲಿ ಬ್ಲಾಗ್ಸ್ ಅಂಥವೆಲ್ಲ ನೋಡ್ತೀನಿ. ಶ್ರೀದೇವಿ ಬ್ಲಾಗ್ಸ್ ಆಗಿರ್ಬೋದು, ಆಕಾಶ್ ಪುಟ್ಟಿ ಅವ್ರದ್ದಾಗಿರ್ಬೋದು, ರುಕ್ಮಿಣಿ ಬ್ಲಾಗ್ಸ್ ಆಗಿರ್ಬೋದು. ಆಮೇಲೆ ಜಾಸ್ತಿ ಅಂದ್ರೆ ಏನರ ಹಿಂಗೆ ಕಾಮಿಡಿ ಇದ್ದಿದ್ದ ನೋಡಿರ್ತೇನೆ ನಾನು. ಇವ್ರಂತಂದ್ರೆ ಟೆಕ್ ವಿಡಿಯೋ, ನಾನು ಆಲ್ಮೋಸ್ಟ್ ಎಲ್ಲ ಹಿಂದಿ ಟೆಕ್ ವಿಡಿಯೋಸ್ ನೋಡ್ತೀನಿ. ಆಮೇಲೆ ನಂದು ಟೆಕ್ ಬರ್ನರ್ ಆಗಿರ್ಬೋದು, ಟೆಕ್ನಿಕಲ್ ಗುರುಜಿ ಅವ್ರ ವಿಡಿಯೋ ನೋಡ್ತೀನಿ. ಆಮೇಲೆ ಗೌರವ್ ಶಾಸ್ತ್ರಿ ಏನೋ ಐತೆ ಅವ್ರ ಹೆಸರು, ಅವು ವಿಡಿಯೋಸ್ ನೋಡ್ತೀನಿ. ನಾನು ಮೋಸ್ಟ್ಲಿ ನೋಡೋದು ಟೆಕ್ನಿಕಲ್ ವಿಡಿಯೋಸ್. ಆಮೇಲೆ ಏನಾರ ಇನ್ಫಾರ್ಮೇಟಿವ್ ವಿಡಿಯೋಸ್ ಹಿಂದಿ ಒಳಗೆ ಒಂದು ZEM TV ಅಂತ ಐತಿ, ಅದನ್ನ ನೋಡಿರ್ತೀನಿ. ಕನ್ನಡ ಒಳಗೆ ಅಂತಂದ್ರೆ ಕನ್ನಡ ಟೆಕ್ ಫಾರ್ ಯು ಅಂತ ಒಂದು ಚಾನಲ್ ಐತಿ, ಅದು ಇನ್ಫಾರ್ಮೇಟಿವ್ ವಿಡಿಯೋ ಇರ್ತಾವೆ, ಅವ್ರು ನೋಡ್ತೀನಿ. ಅದು ಬಿಟ್ಟರೆ ಮೀಡಿಯಾ ಮಾಸ್ಟರ್, ಆಮೇಲೆ ಚರಿತ್ರೆ ಅಂತ ಒಂದು ಐತಿ ಪೇಜ್, ಇವನ್ನೆಲ್ಲ ನೋಡ್ತೇನೆ. ನಂಗೆ ಒಂಥರ ಹಿಂಗೆ ಹಿಸ್ಟ್ರಿ ಆಮೇಲೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಇಂಥವೆಲ್ಲ ನೋಡ್ತೇನೆ ನಾನು ಜಾಸ್ತಿ. ಆಮೇಲೆ ಕಾಮಿಡಿ ಒಳಗೆ ಬಂತಂದ್ರೆ ಮಲ್ಲು ಜಮಖಂಡಿ, ಮಲ್ಯ ಬಾಗಲಕೋಟ, ಆಮೇಲೆ ಜವಾರಿ ಜಂಕ್ಷನ್, ಆಮೇಲೆ ಮತ್ತಾರು ಕಾಮಿಡಿ ಮಾಡ್ತಾರಲ್ಲ ಅವರು ವಿಡಿಯೋಸ್ ನೋಡ್ತೇನೆ ನಾನು. ಇವರು ಒಂದಿಷ್ಟು ನೋಡ್ತೇನೆ, ಶಿವಪುತ್ರು ಯಾವಾಗರೇ ನೋಡ್ತೇನೆ. ಮಲ್ಲು ಜಮಖಂಡಿ ಅವೆಲ್ಲ ನೋಡ್ತೇನೆ, ಮಲ್ಯ ಬಾಗಲಕೋಟ ಅವೆಲ್ಲ ನೋಡ್ತೇವೆ ನಾವು, ಅವೆಲ್ಲ ನೋಡಿರ್ತೇವೆ, ಸೇರ್ತಾವೆ ನಮಗೆ. ಆಮೇಲೆ ಅಷ್ಟೇ, ಮತ್ತೆ ಯಾವ್ಯಾವ ನೋಡಿರ್ತೇನೆ, ಬಟ್ ಈಗ ಸದ್ಯಕ್ಕೆ ನೆನಪು ಬರವಲ್ತ, ಯಾರ್ದಾರ ಹೆಸರು ತಗೊಂಡಿಲ್ಲ, ಕಿಲಾದ ಕ್ಷಮಿಸ್ರಪ್ಪ. ಅಕ್ಷಯ್ ಕುಮಾರ್ ಅವ್ರು ಹೇಳ್ಯಾರ, ನಾನು ನಿಮಗೆ ಯಾವುದೇ ಪ್ರಶ್ನೆಯನ್ನು ಕೇಳುವುದಿಲ್ಲ. ನನ್ನ ಫೇವ್ರೆಟ್ ಯೂಟ್ಯೂಬ್ ಚಾನಲ್ ನಿಮ್ಮದು ಅಕ್ಕ ಭಾವ. ನನ್ನ ಸಪೋರ್ಟ್ ಹಾಗೂ ಪ್ರೀತಿ ಯಾವಾಗಲೂ ಇರುತ್ತೆ. ಇನ್ನಷ್ಟು ಹೆಸರನ್ನು ಗಳಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹಕ್ಕೆ. ಎಸ್. ಆಮೇಲೆ ಈಗ ಇದ್ರಾಗಿನ್ನೂ ಸಹಿತ ನನಗೆ ಕಮೆಂಟ್ಸ್ ಈಗ ಸಿಕ್ಕು. ನನಗೆ ಆಗಳಿಂದ ಹುಡುಕ್ಯಾಡಕತ್ತಿದ್ ನಾನು, ಎಷ್ಟೊತ್ತಾತು, ಒಂದು ಅರ್ಧ ತಾಸು ಆತು ನಾ ಗುದ್ದಾಡಕತ್ತ. ಅಂದ್ರೆ ಇದು ಸ್ಟೋರಿ ಹಾಕಿಬಿಟ್ಟಿದ್ನಿ, ಅದು ವಾಪಸ್ ಸ್ಟೋರಿ ಹೋಗಿತ್ತಲ್ಲ 3 ದಿವಸ ಹಿಂದಿಂದ. ನಮ್ಮ ಪೂಜಾ ಕಾರ್ಯಕರ ಅಂತಂದ್ರೆ ನಮ್ಮ ಮಂಜು ಅವರ ಮಿಸಸ್ ಕೇಳ್ಯಾರ, ಇವತ್ತು ಮಂಜು ನಿಮ್ಮ ಮನೆಗೆ ಬಂದಿದ್ದೇನ್ರಿ ಅಂತ ಕೇಳ್ಯಾರ. ಹೌದು, ಬಂದಿದ್ದ ಮಂಜು ಅಣ್ಣ. ಇವತ್ತೇನು ಬಂದಿಲ್ರಿ ಅವ? ಇವತ್ತು ಬಂದಿಲ್ಲ, ಬಟ್ ನೀವು ಯಾವತ್ತು ಕ್ವಶನ್ ಕೇಳ್ಯಾರ ಅವತ್ತು ಹಾಕ್ಯಾರ. ಅಕ್ಕ ಸೆಕೆಂಡ್ ಬೇಬಿ ಪ್ಲಾನ್ ಇದ್ದೀರಾ ಹೇಳಿ. ಈಗ ಸದ್ಯಕ್ಕೆ ಏನಿಲ್ಲ ರೀ, ಇನ್ನ 1 ವರ್ಷ ಗ್ಯಾಪ್. ಸ್ಪರ್ಶಾಗ 3 ವರ್ಷ ಕಂಪ್ಲೀಟ್ ಆಗ್ಲಿ. ಈಗ ನಮ್ದು ಆಕ್ಚುಲಿ ಫಸ್ಟ್ ಬೇಬಿ ಆಗಿ 2 ವರ್ಷ 2 ತಿಂಗಳು ಆಯ್ತು. ನಮ್ ಸೆಕೆಂಡ್ ಬೇಬಿ ಆಗಿ 3 ತಿಂಗಳ ಬಂತ. ಸೊ ನಮ್ ಕೈ ತುತ್ತನ ನಮ್ ಸೆಕೆಂಡ್ ಬೇಬಿ. ಸೊ ಇದು ಸ್ವಲ್ಪ ದೊಡ್ಡದಾಗ್ಲಿ, ಇದು ಸ್ವಲ್ಪ ಬೆಳಿಲಿ. ಇದು ಬೆಳೆದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೇವೆ ನಾವು. ಆಮೇಲೆ ಹೆಲ್ಪಿಂಗ್ ನೇಚರ್ ಇಲ್ಲ ನಿಮ್ಮ ಹತ್ತಿರ, ಓಕೆ, ಮಾಡಿದ್ದನ್ನು ತೋರಿಸ್ಬಾರ್ದಂತ ಅನ್ಕೋತಾರೆ. ಸೊ ಅದನ್ನ ನಾವು ಅದ್ರ ಬಗ್ಗೆ ಮಾತಾಡಕ್ ಒಲ್ಲೆ. ಎಷ್ಟೋ ಈಗ ಸದ್ಯಕ್ಕೆ ನಿಮಗೆ ಹೇಳ್ತೇನೆ, ನಾನು ಸೋಷಿಯಲ್ ಮೀಡಿಯಾದಾಗ ಸದ್ಯಕ್ಕೆ ಹೆಸರು ಗಿಟ್ಟಿಸ್ಕೊಳಕ್ ಮಾಡತ್ತಾರೋ ಏನು ಮನಸ್ಸಿಂದ ಮಾಡತ್ತಾರೋ ಗೊತ್ತಿಲ್ಲ. ಮನಸ್ಸಿಂದ ಮಾಡಿದ್ರೆ ಅವ್ರಿಗೆ ನಂದು ಸಲ್ಯೂಟ್. ಹೆಸರು ಗಿಟ್ಟಿಸ್ಕೊಳಕ್ ಮಾಡಾಕತ್ತಿದ್ರೆ ಅದು ನನಗೇನು ಚಲೋ ಅನ್ಸಂಗಿಲ್ಲ. ಎಲ್ಲೋ ಹೋಗಿ ಯಾರಿಗೋ ದಾನ ಮಾಡಿದ್ನಿ, ಯಾರಿಗೋ ಏನೋ ಕೊಟ್ನಿ, ಅದನ್ನ ವಿಡಿಯೋ ಮಾಡಿ ತೋರಿಸಿದ್ನಿ. ಈ ಸದ್ಯಕ್ಕೆ ಇದ ನಡೆದೈತಿ, ಸೆನ್ಸೇಷನ್ ನಡೆದೈತಿ. ನಾವು ಅದನ್ನ ಮಾಡಿದ್ದನ್ನು ತೋರಿಸ್ಕೊಳಂಗಿಲ್ಲ ಯಾವತ್ತು. ಅದನ್ನ ಆ ದೇವ್ರು ನೋಡ್ತಾನ ಸಾಕು ನನಗಷ್ಟ. ಆಮೇಲೆ tell me your delivery story and I want to meet you guys. I stay at in JNMC. ಓಕೆ, ಡೆಲಿವರಿ ಸ್ಟೋರಿ ಆದಷ್ಟು ಲಘು ಹೇಳ್ತೇವೆ. ಆದಷ್ಟು ಲಘು ನಿಮ್ಗೆ ಕೂತ್ ಹೇಳ್ತೇವೆ, ಯಾಕಂದ್ರೆ ಇದ್ರೊಳಗಂದ್ರೆ ಮಿಕ್ಸ್ ಆಗಿಬಿಡ್ತೈತಿ. ಅದೊಂದು ಸಪ್ರೇಟ್ ಆಗಿ ನಾವು ಬ್ಲಾಗನ್ನ ಮಾಡಿ ತೋರಿಸ್ತೇವೆ ನಿಮ್ಗೆ. ಆದಷ್ಟು ಲಘುನೇ ಹೇಳ್ತೇವೆ ಅದನ್ನು ಸಹಿತ. ಹಾಯ್ ಸರ್, ಹೊಸದಾಗಿ ಎಪಿಸೋಡ್ ಕ್ರಿಯೇಟ್ ಮಾಡಿ ಸೆಂಟಿಮೆಂಟಲ್ಲಿ ರೀಲ್ಸ್ ಒಳಗಿರ್ಬೋದು ಮೇ ಬಿ ಮಾಡೋಣ್ರತೆ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಇಟ್ಟಿದ್ದ ಸೆಂಟಿಮೆಂಟ್ ಇಂದ, ಎಮೋಷನಲ್ ಇಂದ ಸ್ಟಾರ್ಟ್ ಮಾಡಿದ್ವಿ ನಾವು ವಿಡಿಯೋನ ಅಲ್ರಿ. ಸ್ಟಾರ್ಟ್ ಮಾಡೋಣ. ಎಮೋಷನಲ್ ಕಾಮಿಡಿ ಎಲ್ಲ ಕೂಡಿ ಸ್ಟಾರ್ಟ್ ಮಾಡ್ತೇವಂತ. ಕೇಳೋದೇನೂ ಇಲ್ಲ, ನಿಮ್ಮ ತುಂಬು ಕುಟುಂಬ ಹೀಗೆ ಇರಲಿ. ಧನ್ಯವಾದಗಳು ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹಕ್ಕೆ. ಒಬ್ರು ಕೇಳ್ಯಾರ, ಕಿಡು ಬ್ಯಾಗ್ ಹೊತ್ಕೊಂಡು ಹಾಗೆ ಹೊಂಟಾಳ,
ಪಾಪ ಆಕಿನ ಬ್ಯಾಗ್ ತಗೊಂಡು ನೀವು ಹಿಡ್ಕೋಬೇಕು ಅಲ್ಲ ಇಬ್ರು ಅಂತ ಕ್ವಶನ್ಸ್ ಕೇಳ್ಯಾರ. ಆಕಿ ಬ್ಯಾಗ್ ನಮಗ್ ಕೈಯಾಗ ಕೊಡಂಗಿಲ್ಲ, ನಮ್ ಕೈಯಾಗಲ್ಲ, ಅವ್ರ ಅವ್ವ ಅಪ್ಪನ ಕೈಯಾಗ ಸಹಿತ ಕೊಡಂಗಿಲ್ಲ. ಆಕಿ ತನ್ನ ಬ್ಯಾಗ್ ತಾನು ಹೊತ್ಕೊತಾಳೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ಯಾಕೆ ಹಿಡ್ಕೊಂಡಿಲ್ಲ ಏನು ಅಂತ ಹೇಳಿ ಅಲ್ರಿ. ಅಕ್ಕ ನಿಮ್ ಪಪ್ಪ ಮಮ್ಮಿ ಅಣ್ಣ ಅಂಡ್ ಅಣ್ಣ ನಿಮ್ ಪಪ್ಪ ಮಮ್ಮಿ ನೇಮ್ ಹೇಳಿ, ನಿಮ್ಮ ಫ್ಯಾಮಿಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ. ನಮ್ಮ ಪಪ್ಪಾರ ಹೆಸರು ಅರ್ಜುನ್ ಬಸಪ್ಪ ಬಡಿಗೇರ್. ನಮ್ಮ ಪಪ್ಪಾರ ಹೆಸರು ಕುಬೇರ್ ಈರಪ್ಪ ಬಡಿಗೇರ್. ನಮ್ಮ ಮಮ್ಮಿ ಹೆಸರು ಕಮಲಾ ಅರ್ಜುನ್ ಬಡಿಗೇರ್. ನಮ್ಮ ಮಮ್ಮಿ ಹೆಸರು ರೇಣುಕಾ ಕುಬೇರ್ ಬಡಿಗೇರ್. ನಮ್ಮ ಅಣ್ಣನ ಹೆಸರು ಪ್ರವೀಣ್ ಅರ್ಜುನ್ ಬಡಿಗೇರ್. ನಮ್ಮ ವೈನಿ ಹೆಸರು ಕಾವೇರಿ ಪ್ರವೀಣ್ ಬಡಿಗೇರ್. ನಮ್ಮ ಅಣ್ಣನ ಹೆಸರು ವಿನಾಯಕ್ ಬಡಿಗೇರ್. ನಮ್ಮ ತಮ್ಮನ ಹೆಸರು ಬ್ರಹ್ಮೇಂದ್ರ ಕುಬೇರ್ ಬಡಿಗೇರ್. ನಮ್ಮ ಅಪೇಕ್ಷಾನ ಹೆಸರು ಆಕಾಂಕ್ಷನ ಹೆಸರು ಅಪೇಕ್ಷಾ ಪ್ರವೀಣ್ ಬಡಿಗೇರ್, ಆಕಾಂಕ್ಷಾ ಪ್ರವೀಣ್ ಬಡಿಗೇರ್. ನನ್ನ ಮಗಳ ಹೆಸರು ಸ್ಪರ್ಶಾ ಪವನ್ ಬಡಿಗೇರ್. ಓಕೆ. ಒಬ್ರು ಕೇಳ್ಯಾರ, ಪವನ್ ಅಣ್ಣ ನಿಮ್ಮ ವೈನಿ ಅವರ ಮಮ್ಮಿ ಪಪ್ಪ ಯಾವಾಗ ಬರ್ತಾರ್ರಿ, ಅವರ ಫೋಟೋ ಆದರೂ ತೋರಿಸ್ರಿ ಅಂತೇಳಿ. ನಮ್ಮ ವೈನಿಗಳು ಮಮ್ಮಿ ಬಂದಿರ್ತಾರೆ ಯಾವಾಗಾರೆ, ಬಟ್ ಆ ಟೈಮ್ನಾಗ ನಾ ಕೆಳಗೆ ಹೋಗಿರಂಗಿಲ್ಲ, ಯಾಕಂದ್ರೆ ನಾ ಏನೋ ಎಡಿಟಿಂಗ್ ಮಾಡ್ಕೋತ ಕೂತಿರ್ತೀನಿ. ಅವ್ರು ಬಂದರೂ ಭಾಳ ಹೊತ್ತು ಇರಂಗೇ ಇಲ್ಲ, ಆಗ ಲಘು ಹೋಗಿರ್ತಾರೆ. ಮತ್ತು ಅವ್ರ ಪಪ್ಪ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರ ಪಪ್ಪಾರ ತಿರ್ಕೊಂಡಾರ, ಒಂದು 4 ವರ್ಷ ಆಗಿ ಬಂತಾನೆ. ನಮ್ಮ ಮದ್ವೆಗಿಂತ ಮುಂಚೆನ ಅವ್ರ ತೀರ್ಕೊಂಡಾರ, 7 ವರ್ಷ ಆಗಿ ಬಂತು. ಒಬ್ರು ಕೇಳ್ಯಾರ, ಕರಿಮನಿ ಮಾಲೀಕ ಯಾರು ಅಂತ ಹೇಳಿ. ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ಸುದ್ದಿ ಅದು, ನಾವಂತೂ ಹೇಳಕ್ ಬಲ್ವಪ್ಪ ಅದ್ರ ಬಗ್ಗೆ. ಶಾರ್ಟ್ ಮೂವಿ ಮಾಡಿ ಒಂದು ಚಾನ್ಸ್ ಕೊಡ್ರಿ. ಶಾರ್ಟ್ ಮೂವಿ ಮಾಡಿ ಒಂದು ಚಾನ್ಸ್ ನಿಮಗೆ ಕೊಡಬೇಕು ಅಥವಾ ನಮಗೊಂದು ಶಾರ್ಟ್ ಮೂವಿ ಚಾನ್ಸ್ ಮಾಡಬೇಕು ಅಂತ ಅನ್ನತ್ತೀರ ಅನ್ನೋದು ನಂಗೆ ತಿಳಿಲಿಲ್ಲ. ಮಾಡೋದು ಭಾಳ ಐತಿ, ಬಟ್ ಈಗ ಮಾಡೋಕ್ಕಾಗಿಲ್ಲ ಸದ್ಯಕ್ಕೆ. ಆದಾಗ ಮಾಡ್ತೀವಂತ. ಏನು ಹೇಳಬೇಕು ಅಕ್ಕ? ಹಾಯ್ ಅಕ್ಕ, ಹೇಗಿದ್ದೀರಾ? ಬನಶಂಕರಿ ಜಾತ್ರೆ ಜೋರು ಮಾಡಿದ್ರಿ ಅಲ್ಲ ಅಕ್ಕ? ಹೌದ್ರಿ, ಜಾತ್ರೆ ಜೋರಾತ. ನಿಮ್ದು ಲವ್ ಮ್ಯಾರೇಜ? ಹೌದ್ರಿ, ನಮ್ದು ಲವ್ ಕಮ್ ಮ್ಯಾರೇಜು. ಸೋ ಸ್ವೀಟ್ ಸ್ಪರ್ಶ ಬಂಗಾರಿ. ಕೆದಾಡ್ಬಿಡ್ರಿ. ಒಬ್ರು ಕೇಳ್ಯಾರ, ನಿಮ್ಮ ಡಿಲಿವರಿ ನಿಮ್ಮ ಮಮ್ಮಿ ಮನೆಯಲ್ಲಿ ಮಾಡ್ಕೊಂಡಿಲ್ವಾ ಅಂತ ಹೇಳಿ. ಹೇಳ್ತೇನ್ರಿ ಡಿಲಿವರಿ ಬಗ್ಗೆ ಸ್ಟೋರಿ ನಿಮ್ಗೆ. ಒಂದ್ ದಿನ ಕೂತ ಹೇಳ್ತೇನೆ ನಿಮ್ಗೆ. 50-50 ಐತಿ ಅದ್ರೊಳಗ, ಭಾರಿ ಐತಿ. ವಿಜಾಪುರಕ್ಕೆ ಯಾವಾಗ ಬರ್ತೀರಿ ಪವನ್ ಬ್ರೋ? ಬರೋನ್ರಿ, ಆದಷ್ಟು ಬೇಗ. ಬಿಸಿಗಾಲ ಬರ್ಲಿ, ಇನ್ನೊಂದ್ ಸ್ವಲ್ಪ ಬಿಸಿಲಾದ್ಮೇಲೆ ಕಡಕ್ಕ ಬಿಸಿಲಾಗ ಬಂದು ಇನ್ನೊಂದ್ ಸ್ವಲ್ಪ ಕರ್ರಗಾಗಿ ವಾಪಸ್ ಬರ್ತೇನಂತ. ರಂಜಿತ್ ಕುಂಬಾರ್ ಅವ್ರು ಕೇಳ್ಯಾರ, ಅಕ್ಕ ನಿಮ್ಗ ಟಿವಿ ನಲ್ಲಿ ಚಾನ್ಸ್ ಸಿಕ್ಕ್ರ ಹೋಗ್ತೀರಿ? ಐ ಮೀನ್ ಶೋ ಆರ್ ಸೀರಿಯಲ್ ಅಂತ ಕೇಳ್ಯಾರ. ಈಗ ಹಂಗ ಹೋಗ್ತೇನಂದ್ಲ ಮೊದಲು ಹೊರಗೆ ಹಾಕ್ಬಿಡ್ತೇನೆ. ನಡಿ 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 ಅಂತೇಳಿ. ವೆನ್ ಡಿಡ್ ಯು ಚೂಸ್ ಟು ಮೇಕ್ ರೀಲ್ಸ್? ರೀಲ್ಸ್ ಅನ್ನೋದು ಈಗ ಬಂದೈತಿ, ಬಟ್ ಟಿಕ್ಟಾಕ್ ಅನ್ನೋದು ಯಾವಾಗ ಬಂದೈತಿ ಅವಾಗಿಂದ ನಾವು ಸ್ಟಾರ್ಟ್ ಮಾಡೇವಿ. ಎಸ್. ಹೆಂಗಿದ್ದೀರಿ ಅಣ್ಣ ವೈನಿ? ಆರಾಮದೇವಿ ನೋಡ್ರಿ. ನೀವು ಹೆಂಗದಿರಿ ಅನ್ನೋದನ್ನ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ. ಸಾರಿ, ಯಾರ್ದು ಹೆಸರು ತಗೊಳಕ್ ಆಗತ್ತಿಲ್ಲ. ಯಾರ್ಯಾರ ಕ್ವಶನ್ಸ್ ನೋಡಾಕತ್ತೀನಿ, ನೀವು ಕೇಳಿರೋ ಕ್ವಶನ್ಸ್ ನಿಮ್ಗೆ ನೆನಪಿರ್ತಾವ. ಓಕೆ, ಒಂದು ಕ್ವಶನ್ ಐತಿ, ಇಂಟ್ರೆಸ್ಟಿಂಗ್ ಆಗಿ ಐತಿ, ಹೇಳ್ತೇನೆ ನೋಡ್ರಿ. ಇವಾಗ್ಲೂ ಸ್ವಲ್ಪ ಹಿರಿಯರು ಗಂಡು ಮಗು ಆಗಿಲ್ಲ, ಬರೀ ಹೆಣ್ಮಗು ಆದ್ರು ಅಂತ ಬೇಜಾರ್ ಮಾಡ್ಕೋತಾರೆ. ನಿಮ್ಮ ಪೇರೆಂಟ್ಸ್ ಆಗಿಲ್ವಾ ಅಂತ ಹೇಳಿ. ಹಂಗೇನೂ ಇಲ್ಲ, ಯಾಕಂದ್ರೆ ಇವ್ರ ಅಣ್ಣಗೂ 2 ಹೆಣ್ಮಕ್ಳ, ನಮಗೂ ಒಂದು ಹೆಣ್ಮಗು ಐತಿ. ನಮ್ಮ ಮನಿ ಒಳಗ ಆತ, ಇವ್ರ ಮನಿ ಒಳಗ ಆತ, ಯಾರಿಗೂ ಏನೋ ನೋ ಅಬ್ಜೆಕ್ಷನ್, ಪ್ರಾಬ್ಲಮ್ ಇಲ್ಲ. ಯಾವ್ದ ಮಗು ಆಗ್ಲಿ ಒಟ್ ಹೆಲ್ದಿ ಆಗಿ ಚಲೋ ಐತ್ಲ ಅಷ್ಟು ಸಾಕು. ನಮ್ಮ ಮನೆಗೆಲ್ಲ ಬ್ರಾಡ್ ಮೈಂಡೆಡ್ ಅದಾರ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಹಾಗೂ ನಿಮ್ಗೆ ಇಬ್ಬರಿಗೂ ಸಹ ಹೆಣ್ಣು ಮಕ್ಕಳೇ ಇರೋದು, ಆದ್ರೂ ನಿಮ್ಮ ಪೇರೆಂಟ್ಸ್ ಎಷ್ಟು ಕಾಳಜಿ ಮಾಡ್ತಾರೆ ಹೇಗೆ ಅಂತ ಹೇಳಿ. ನಮ್ಮ ಮನ್ಯಾಗ ಅವಾಗ ಹೆಣ್ಮಕ್ಳು ಅಂದ್ರೆ ಬಹಳ ಇಷ್ಟ, ಯಾಕಂದ್ರ ಇವ್ರಿಬ್ರು ಗಂಡ್ ಮಕ್ಳ, ಅವ್ರಿಗೆ ಹೆಣ್ಣು ಆಗ್ಬೇಕನ್ನೋದು ಭಾಳ ಐತೆ, ಹೆಣ್ಮಗು ಹುಟ್ಬೇಕನ್ನೋದು. ಅಂದ ಕೂಡಲೇ ಈಗ ನಮ್ಮ ಮನೆಯೊಳಗೆ ಹುಡುಗಿಯರದ ಅಂದ ಕೂಡಲೇ ಅವ್ರಿಗೆ ಭಾಳ ಖುಷಿ ಆಗ್ತಾರ, ಭಾಳ ಇಷ್ಟಪಟ್ಟ ಅವ್ರಿಗೆ ಹುಡುಗರಿಗೆ ನೋಡ್ಕೋತಾರ ಅವ್ರು. ಹೌದು. ಆಮೇಲೆ ಶ್ವೇತಾ ಅಕ್ಕ ಆ್ಯಂಡ್ ಪವನ್ ಅಣ್ಣ, ನಿಮ್ಮ ಹೊಸ ಸ್ಟುಡಿಯೋಗೆ ಎಷ್ಟು ಅಮೌಂಟ್ ಖರ್ಚಾಯಿತು ಪ್ಲೀಸ್ ಹೇಳಿ. ಹೊಸ ಸ್ಟುಡಿಯೋಕ್ಕೆ ಹತ್ತತ್ರ ಒಂದು 2 ಲಕ್ಷಕ್ಕೆ ಒಂದು 10-20 ಸಾವಿರ ರೂಪಾಯಿ ಕಡಿಮೆ ಆಯ್ತು. ಈ ವರ್ಷದಾಗ ನಾನು ಏನಿಲ್ಲ ಅಂತರೂ ಬರೀ ಯೂಟ್ಯೂಬ್ ಸಲುವಾಗಿ 5 ಲಕ್ಷ ರೂಪಾಯಿ ಖರ್ಚು ಮಾಡೇನ. ಬರೀ ಯೂಟ್ಯೂಬ್ ಸಲುವಾಗಿ 5 ಲಕ್ಷ ರೂಪಾಯಿ ಖರ್ಚು ಮಾಡೇವಿ. ನೆಕ್ಸ್ಟ್ ಮಗು ಬಗ್ಗೆ ಪ್ಲ್ಯಾನ್ ಯಾವಾಗ? ಹೇಳಿದ್ನಲ್ರಿ ಆಗಲೇ. ನೀವು ಬೆಳಗಾಂದಾಗ ಎಲ್ಲಿರ್ತೀರಿ? ನಾವು ಬೆಳಗಾವಿ ಡಿಸ್ಟಿಕ್, ಬೆಳಗಾಂ ತಾಲೂಕು ಒಳಗನೆ ಇರ್ತೀವಿ. ವಡಗಾವಿಯ ಅನ್ನಪೂರ್ಣೇಶ್ವರ ನಗರ್, ಥರ್ಡ್ ಕ್ರಾಸಿಗೆ ಇರ್ತೀವಿ. ಯಾರಾದ್ರೂ ಬರೋರಿದ್ರೆ ಆಲ್ವೇಸ್ ವೆಲ್ಕಮ್, ಯಾಕಂದ್ರೆ ನೀವು ನಮ್ಮ ಕುಟುಂಬ ಇದ್ದಂಗೆ. ಮತ್ತ ಒಂದು ಕ್ವಶನ್ ಐತಿ ನೋಡ್ರಿ ಇಲ್ಲಿ. ಅತ್ತಿ ಆಗೋರು ಹೆಸರು ಇಡ್ತಾರ ಅಕ್ಕ, ಬಟ್ ಅಣ್ಣ ಹೆಸರು ಇಟ್ರಲ್ಲ ಅಂತ ಹೇಳಿ ಒಂದು ಕ್ವಶನ್ ಐತಿ. ಈ ಕ್ವಶನ್ ಬಗ್ಗೆ ಹೇಳೇ ಬಿಡೋನಲ್ರಿ. ಇವ್ರಿಗೆ ಆಕ್ಚುಲಿ ಅಕ್ಕ ತಂಗಿ ಅದು ಇಲ್ಲ.
ಆಮೇಲೆ ಹೆಸರಿಡೋ ಮುಂದೆ ಏನಾಯ್ತು 13 ದಿನಕ್ಕೆ ನಾವು ಹೆಸರಿಟ್ಟಿದ್ವಿ. ಅವಾಗ ದೊಡ್ಡಮ್ಮಗಳು ಅಕ್ಕಗಳು ಹಿಂಗೆ ಎಲ್ಲರೂ ಹೆಸರಿಟ್ರು. ಬಟ್ ಇವ್ರು ಏನು ಹೆಸರು ಹೇಳಿದ್ರಲ್ಲ ಅದನ್ನ ಹೆಸರು ಯಾರು ಇಡ್ಲೇ ಇಲ್ಲ. ಇವ್ರು ಹೇಳಂದ್ರು ಇಡ್ಲಿಲ್ಲ ಆ ಹೆಸರನ್ನ. ಬಟ್ ಇವ್ರಿಗೆ ಸ್ಪರ್ಶ ಅಂತ ಹೇಳಿ ಹೆಸರು ಇಡೋದಿತ್ತು. ಹಾಗಾಗಿ ಲಾಸ್ಟ್ ಮೂಮೆಂಟಿಗೆ ಏನು ಮಾಡಿದ್ರೆ ಯಾರು ಇಡ್ಲೇ ಇಲ್ಲ ಆ ಹೆಸರು. ಆರಾಧ್ಯ, ಆಕರ್ಷ, ಆದ್ಯ ಅಂತ ತಮ್ಗೆ ಬೇಕಾಗಿದ್ದನ್ನ ಇಟ್ರು. ನನಗೆ ಬೇಕಾಗಿದ್ದನ್ನ ಯಾರು ಇಡ್ಲಿಲ್ಲ. ಅದಕ್ಕೆ ನಾ ಲಾಸ್ಟಕ್ಕೆ ನನ್ನ ಮಗಳಿಗೆ ಸ್ಪರ್ಶ ಅಂತ ಕರೆದ್ನಿ. ನಾ ಕರೆದಿಂದ ಎಲ್ಲರೂ ಸ್ಪರ್ಶ ಅಂತ ಕರೆಯಾಕ್ಬಿಟ್ರು. ನಿಮ್ಮ ಸ್ಪರ್ಶನ ಯಾವ ಶಾಲೆಗೆ ಸೇರಿಸಬೇಕು ಅಂತ ನಿಮ್ಮ ಆಸೆ? ಸರ್ಕಾರಿ ಶಾಲೆನ ಅಥವಾ ಪ್ರೈವೇಟ್ ಸ್ಕೂಲ್ನ? CBSE ಸ್ಕೂಲಿಗೆ ಹಾಕ್ಬೇಕಂತದೆ ನಾನು. ಟು ಬಿ ಫ್ರ್ಯಾಂಕ್ಲಿ ಹೇಳ್ತೇನೆ ನಾನು, ಯು ಆರ್ ಮೈ ಫೇವ್ರೇಟ್ ಕಪಲ್. ತುಂಬ ಚೆನ್ನಾಗಿ ವಿಡಿಯೋಸ್ ಬರ್ತಾ ಇದೆ. ಮತ್ತೆ ಬೇಗ ಲೈವ್ ಬನ್ನಿ. ಲವ್ ಯು ಬೋತ್ ಆ್ಯಂಡ್ ಸ್ಪರ್ಶ. ಥ್ಯಾಂಕ್ ಯು ಸೋ ಮಚ್. ಏನು ಕಿಡ್ಡು ಅಪೇಕ್ಷಾ ಸ್ಟೇಟ್ ಸಿಲೆಬಸ್ ಅಥವಾ CBSE ಸಿಲೆಬಸ್ ಹೇಳಿ ಪವನ್ ಅವ್ರಿ. ಅವರಿಬ್ಬರದು ಸ್ಟೇಟ್ ಸಿಲೆಬಸ್. ನಾನು ನಮ್ಮನ್ನ ಯಾವ ಸ್ಕೂಲ್ನಾಗ ಕಲ್ತೇವೆ ಅದೇ ಸ್ಕೂಲ್ನಾಗ ಕಲಿಯಾಕತ್ತಾರ ಅವರು. ನನ್ನ ಸ್ಪರ್ಶನ್ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ನಮ್ಮ ಬ್ಲಾಗ್ ನೋಡ್ರಿ ನಿಮಗೆ ಮಾತಾಡ್ದಂಗೆ ಅನಿಸ್ತೈತೆ 100%. ಗಣೇಶ್ ಶೆಟ್ಟಿ ಅವ್ರು ಕೇಳ್ತಾರ ಪ್ರತಿ ಕಮೆಂಟ್ ಒಳಗೆ. ಫಸ್ಟ್ ಕಮೆಂಟ್, ನಿಮ್ಮ ಮೊಬೈಲ್ ನಂಬರ್ ಪ್ಲೀಸ್ ಅಕ್ಕ, ಶ್ವೇತಾ ಅಕ್ಕನ ನಂಬರ್ ಕೊಡ್ರಿ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ನಿಮ್ಮ ಕಡೆ ಕೈತುತ್ತದ ನಂಬರ್ ಐತಿ. ನಾವಿಬ್ರು ಅದನ್ನ ಯೂಸ್ ಮಾಡ್ತೇವೆ ಕೈತುತ್ತು ನಂಬರ್ನ. ನೀವೇನಾರ ಕಾಲ್ ಹಚ್ಚೋದಿತ್ತಂದ್ರೆ ಕೈತುತ್ತು ನಂಬರ್ಗೆ ಹಚ್ಚ್ರಿ. ನಾನು ಮಾತಾಡ್ತೀನಿ, ಇವರು ಮಾತಾಡ್ತಾರೆ. ಪರ್ಸ್ನಲ್ ನಂಬರ್ನ ನಾವು ಯಾರಿಗೂ ಕೊಡಾತಿಲ್ಲ. ಯಾಕಂದ್ರೆ ಒಂದ್ಸಲ ಪರ್ಸ್ನಲ್ ನಂಬರ್ ಪಬ್ಲಿಕ್ ಆತಂದ್ರೆ ಭಾಳ ಕಿರಿಕಿರಿ ಆಕೈತಿ. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದ್ಸಲ ಇವ್ರು ಕೊಟ್ಟಿದ್ರ ಬಹಳ ಅನುಭವ ಆಗೈತಿ. ಹಂಗಾಗಿ ಪರ್ಸನಲ್ ನಂಬರ್ ಚೇಂಜ್ ಮಾಡಿದ್ರ. ಹಿಂಗಾಗಿ ನಾವು ಒಂದ್ ನಂಬರ್ನ ಕೊಡಾಕನ ಅಂತ ಹೇಳಿ ಇಟ್ಕೊಂಡಿವಿ. ಅದ್ರ ಕಾಲ್ ಹಚ್ಚಿದ್ರಂದ್ರ ನಾವಿಬ್ರು ಮಾತಾಡ್ತೀವಿ. ಕಾಲ್ ಹಚ್ಚ್ರಿ ನೀವು. ಮುರುಡೇಶ್ವರ್ಗೆ ಟೂರ್ಗೆ ಹೋದಾಗ ನಿಮ್ಮ ನನ್ನ ಬಗ್ಗೆ ಮಾತಾಡಿದ್ದು ಯಾಕೋ ಸರಿ ಅನಿಸ್ಲಿಲ್ಲ. ನಾ ಸರಿ ಅನ್ಸಿದ್ದನ್ನ ಮಾತಾಡ್ತೇನ್ರಿ. ನಾ ಹಿಂಗದೇನೆ, ಟು ಬಿ ಸ್ಟ್ರೇಟ್ ಫಾರ್ವರ್ಡ್. ನನಗೆ ಇದು ಕರೆಕ್ಟ್ ಅಂದ್ರೆ ಕರೆಕ್ಟ್ ಅಂತೀನಿ, ನಾ ಇದು ತಪ್ಪಂದ್ರೆ ತಪ್ಪು ಅಂತೀನಿ. ಅದು ನಮ್ಮ ಅಪ್ಪರ ತಪ್ಪು ಮಾಡಲಿ, ನಮ್ಮ ಅಣ್ಣನ ತಪ್ಪು ಮಾಡಲಿ, ಈಕಿನ ತಪ್ಪು ಮಾಡಲಿ, ನಾನು ತಪ್ಪು ಮಾಡಲಿ. ನಾ ತಪ್ಪು ಮಾಡಿದ್ರೆ ನಾ ತಪ್ಪನ್ನು ಒಪ್ಕೊಂಡಿರ್ತೀನಿ. ಯಾರು ತಪ್ಪು ಮಾಡಲಿ ನಾನು ಅದಕ್ಕೆ ಸ್ಟ್ರೇಟಾಗಿ ಮಾತಾಡ್ತೇನೆ. ಸಾರಿ, ಇದು ನಿಮಗೆ ಕೆಟ್ಟ ಅನಿಸ್ತಂದ್ರೆ ಸಾರಿ, ಬಟ್ ನಾ ಹಿಂಗದೇನೆ ಮನುಷ್ಯ. ಹೌ ಯು ಪೀಪಲ್ ಬ್ಯಾಲೆನ್ಸಿಂಗ್ ಫೈನಾನ್ಷಿಯಲ್ ಮ್ಯಾಟರ್ ಫಾರ್ ಎವ್ರಿ ಮಂತ್ if you people not getting a monthly salary from social media? ಎಲ್ಲ ಕೂಡಿಸಿ ಒಂದು 25,000 to 30,000 ರೂಪಾಯಿ ಬಂದ್ರೂ ಅದ್ರೊಳಗೆ ನನಗೆ ಕಟ್ಟೋದ ಬರೀ 20,000 ರೂಪಾಯಿ ಹೊಂಟೈತೆ. ನನಗೆ ಉಳಿಯೋದು 10,000 ರೂಪಾಯಿ ಉಳಿಯತೈತಿ. ಯಾಕಂದ್ರೆ ಇತ್ತಿತ್ತಲಾಗಿ ವ್ಯೂಸು ಕಮ್ಮಿ ಬರತ್ತವ. ಹಿಂಗಾಗಿ ಎಲ್ಲ ಕಡೆಯಿಂದ ಪೇಮೆಂಟು ಕಡಿಮೆ ಬರತೈತಿ. ಯಾವುದೂ ಪ್ರಮೋಷನು ಬರವಲ್ಲು. ಯಾಕಂತ ಗೊತ್ತಿಲ್ಲ ನನಗೆ. ಬಂದಾಗ ಹಬ್ಬ, ಬರಲ್ದಾಗ ಸುಮ್ಮಿರ್ಬೇಕಾಕೈತಿ. ಸ್ಟ್ರೇಟಾಗಿ ಆನ್ಸರ್ ಹೇಳಾಕತ್ತೀನಿ. ನೋ ಫಿಲ್ಟರ್, ನೋ ಕಟಿಂಗ್, ನೋ ಶಟಿಂಗ್. ಡೈರೆಕ್ಟ್ ಹೆಂಗೈತೆ ಹಂಗೆ ಹೇಳಾಕತ್ತೇನೆ ನಾನು ನಿಮ್ಗೆ. ಅಕ್ಕ ನಿಮ್ಮ ವಿಡಿಯೋ ಭಾಳ ಚೆನ್ನಾಗಿರುತ್ತವೆ. ಥ್ಯಾಂಕ್ ಯು. ಕರಿಮನೆ ಮಾಲೀಕ ಯಾರು ಅಂತ ಭಾಳ ಜನ ಕೇಳಾಕತ್ತಾರ. ತಮ್ಮ ಹೆಂಡತಿಯರಿಗೆ ತಮ್ಮ ಗಂಡುಗಳ ಕರಿಮನೆ ಮಾಲೀಕ. ಬಿಟ್ಟು ಹೋದವ್ರ ನೀನಲ್ಲ ಅಂತ ಅನ್ಕೊಂಡ್ಬಿಡೋದು ಜೋಕ್. ಸೊ ಇನ್ಸ್ಟಾಗ್ರಾಮ್ ನನ್ನ ಕ್ವಶನ್ಸ್ ಅಂತೂ ಮುಗಿದು ಅಲ್ಲ, ಇದ್ರಾಗ ನೀವು ಹಿಂಗ್ ಹುಡುಕಾಡಬಾರ್ದ್ರಿ ಶ್ವೇತಾ ಅವ್ರ. Q&A ಏನ್ ಹಾಕಿದ್ನಲ್ಲ ಅವತ್ತಷ್ಟ ಕ್ವಶನ್ಸ್ ಮುಗಿದು. ಹಂಗಿತ್ತಂದ್ರೆ ಇವರು ಕ್ವಶನ್ಸ್ ಮುಗಿದು, ನಮ್ಮನು ಕ್ವಶನ್ಸ್ ಮುಗಿದು. ಹೆಂಗನಸ್ ನಿಮ್ಗೆ ಇವತ್ತಿನ Q&A ವಿಡಿಯೋ ಚಲೋ ಅನ್ಸಿತ್ತಂದ್ರೆ ಬಡ ಲೈಕ್ ಮಾಡ್ರಿ. ಯಾವ ಕ್ವಶನ್ಸ್ ಮಿಸ್ ಔಟ್ ಆಗಿದ್ದು ಅಂದ್ರೆ ಕ್ವಶನ್ಸ್ ಮತ್ತೆ ನೆಕ್ಸ್ಟ್ Q&A ಒಳಗ ಕೇಳೋಣ ಅಂತ. ಭಾಳ ಅವಸರದಾಗ ಮಾಡಿದ್ವಿ, ಕ್ಷಮಸ್ರಿ. ಏನ್ರ ತಪ್ಪ ಮಾತಾಡಿದ್ವಿ ಅಂದ್ರೆ ಹೆಂಗೈತ್ ವಿಡಿಯೋ ಹಂಗ ರಾನ ಹಾಕತೇನೆ. ಸೊ ಮತ್ತೊಂದು ಮಗದೊಂದು ಹೊಸ ಲಾಗ್ ಒಳಗೆ ಸಿಗೋಣಂತ. ನಾಳೆ ಒಂದು ಡಿಫ್ರೆಂಟ್ ಆಗಿರೋ ಲಾಗ್ ಬರತೈತಿ. ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ನಾಳೆ ಬರ್ತೈತೋ ಗೊತ್ತಿಲ್ಲ. ಅದೊಂದು ಸ್ವಲ್ಪ ವೇಟಿಂಗ್ ಪೀರಿಯಡ್ ಐತಿ. ಅದ್ರ ಸಲುವಾಗಿ ಇವತ್ತಿನ ಲಾಗ್ ಲೇಟ್ ಆಗಿ ಬರತೈತಿ. ಲೇಟ್ ಆಗಿ ಬಂದಿದ್ರು ನೀವು ಲೈಕ್ ಮಾಡ್ತಾರೆ ಅನ್ನೋದು ನಮ್ಗೆ ಗುರ್ತೈತಿ. ಲೈಕ್ ಮಾಡ್ರಿಪ್ಪ ಬಡ